Hello everyone, I am Dr. Bhavya, consultant cosmetic gynecologist at Rainbow Skin and Hair Clinic, ಶಿವಮೊಗ್ಗ. ಇವತ್ತು ನಾನು ನಿಮಗೆ ಎಂಬೆಲ್ಲಾ ಹ್ಯಾಪಿ ಚೇರ್ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತಿದ್ದೇನೆ. ಸೊ ಇದು ನೀವೀಗ ನೋಡ್ತಾ ಇದ್ದೀರಾ ಇಲ್ಲಿ ಇದೊಂದು ಚೇರ್ ಇದೆ ಅಲ್ಲ, ಇದು ನಾರ್ಮಲ್ ಚೇರ್ ಥರನೇ. ಬಟ್ ಇದ್ರ ವಿಶೇಷ ಏನಂತ ಅಂದರೆ ಇದರಲ್ಲಿ ಹೈ ಇಂಟೆನ್ಸಿಟಿ ಫೋಕಸ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಇದರಿಂದ ಉಪಯೋಗ ಏನು ಅಂತ ಅಂದರೆ ಇದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ಕಂಟ್ರಾಕ್ಟ್ ಮಾಡುತ್ತೆ. ಸೊ ಇದರಿಂದಾಗಿ ಪೆಲ್ವಿಕ್ ಫ್ಲೋರ್ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ. ಈ ಚೇರಿಂದ ಆಗುವಂಥ ಉಪಯೋಗಗಳು ಏನೇನು ಅಂತ ಅಂದರೆ, ಸಾಮಾನ್ಯವಾಗಿ ಹೆರಿಗೆ ಆದ ನಂತರ ಏನು ವೆಜೈನಲ್ ಲ್ಯಾಕ್ಸಿಟಿ ಆಗಿರುತ್ತೋ, ಸೊ ಅದನ್ನು ನಾವು ಈ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಏನು ಕಂಟ್ರಾಕ್ಟ್ ಆಗೋದ್ರಿಂದ ಅದು ಟೋನ್ನ ಇಂಪ್ರೂವ್ ಮಾಡ್ಬೋದು. ಸೊ ಇದು ಸೇಮ್ ಕಿಗೆಲ್ ಎಕ್ಸಸೈಸಸ್ ಅಂತ ಕೇಳಿರ್ತಾರೆ. ಕಿಗೆಲ್ ಎಕ್ಸಸೈಸಸ್ಗೆ ಆಲ್ಟರ್ನೇಟಿವ್ ಆಗಿರುವಂಥದ್ದೇ ಈ ಪೆಲ್ವಿಕ್ ಫ್ಲೋರ್ ಚೇರ್. ನಮಗೆ ಇದರಿಂದಾಗಿ ಕಿಗೆಲ್ ಎಕ್ಸಸೈಸಸ್ ಇಂದ ನಮ್ಗೆ ಏನೇನು ಅಡ್ವಾಂಟೇಜ್ ಇದೆಯೋ ಆ ಎಲ್ಲ ಅಡ್ವಾಂಟೇಜು ಈ ಚೇರಲ್ಲಿ ಕೂರೋದ್ರಿಂದ ಕೂಡ ನಮಗೆ ಸಿಗುತ್ತೆ. ಪೆಲ್ವಿಕ್ ಫ್ಲೋರ್ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ, ಅದರಿಂದಾಗಿ ವೆಜೈನಲ್ ಟೋನ್ ಇಂಪ್ರೂವ್ ಆಗುತ್ತೆ, ಲ್ಯಾಕ್ಸಿಟಿ ಕಡಿಮೆ ಆಗುತ್ತೆ ಮತ್ತು ಯುರಿನರಿ ಇನ್ಕಾಂಟಿನೆನ್ಸ್ ಅಂದರೆ ಮೂತ್ರ ಸೋರುವಿಕೆ ಕೂಡ ಕಡಿಮೆ ಆಗುತ್ತೆ. ಸೊ ಡೆಲಿವರಿ ಆದಮೇಲೆ ಕೆಲವರಿಗೆ ಸಾಮಾನ್ಯವಾಗಿ ಮೂತ್ರ ಸೋರೋದು ಕಾಮನ್ ಆಗಿರುತ್ತೆ, ಕೆಮ್ಮಿದಾಗ ಸೀನ್ದಾಗ. ಸೊ ಅದನ್ನು ಕೂಡ ನಾವು ಇದರಿಂದ ಕಂಟ್ರೋಲ್ ಮಾಡ್ಬೋದು. ಇನ್ನೂ ಏನು ಹೇಳ್ಬೇಕಂತ ಅಂದರೆ, ಗರ್ಭಕೋಶ ಜಾರುವಿಕೆ ಬಗ್ಗೆ ಕೇಳಿರ್ತೀರ. ಸೊ ಡೆಲಿವರಿ ಆದಮೇಲೆ ಸ್ವಲ್ಪ ಅಲ್ಲೆಲ್ಲ ಲಿಗಮೆಂಟ್ಸ್ ಎಲ್ಲ ಲೂಸ್ ಆಗಿರೋದ್ರಿಂದ ಗರ್ಭಕೋಶ ಸ್ವಲ್ಪ ಜಾರಿ ಬರುತ್ತದೆ. ಅದು ಮೈಲ್ಡ್ ಟು ಮಾಡ್ರೇಟ್ ಪ್ರೊಲ್ಯಾಪ್ಸ್ ಇದ್ರೂ ಕೂಡ ನಾವು ಅದನ್ನು ಇದರಿಂದನೇ ಕಂಟ್ರೋಲ್ ಮಾಡ್ಬೋದು. ಈ ಗರ್ಭಕೋಶ ಜಾರುವಿಕೆಯನ್ನು ಕೂಡ ನಾವು ಈ ಎಕ್ಸಸೈಸಸ್ ಕಿಗೆಲ್ಸ್ ಎಕ್ಸಸೈಸಸ್ ಇಂದ ಕಂಟ್ರೋಲ್ ಮಾಡ್ಬೋದು. ಸೊ ಹಾಗೆ ಇದು ಚೇರ್ ಮೇಲೆ ಕೂರೋದ್ರಿಂದನೂ ಕೂಡ ಗರ್ಭಕೋಶ ಜಾರೋದನ್ನು ಕಡಿಮೆ ಮಾಡ್ಬೋದು. ಸೊ ವೆಜೈನಲ್ ಟೋನ್ ಎಲ್ಲ ಇಂಪ್ರೂವ್ ಆಗೋದ್ರಿಂದ ಸೆಕ್ಷುವಲ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಇಂಪ್ರೂವ್ ಆಗುತ್ತೆ ಮತ್ತು ಯುರಿನರಿ ಇನ್ಕಾಂಟಿನೆನ್ಸ್ನ ನಾವು ಇದರಿಂದ ಕಡಿಮೆ ಮಾಡ್ಬೋದು. ಸೊ ಇದು ಕೇವಲ ಹೆಣ್ಮಕ್ಳಲ್ಲಿ ಮಾತ್ರ ಅಲ್ಲ, ಗಂಡ್ಮಕ್ಳು ಕೂಡ ಯೂಸ್ ಮಾಡ್ಬೋದು. ಅವರಿಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೇನೆ. ಸೊ ಈಗ ಪ್ರಾಸ್ಟೇಟ್ ಪ್ರಾಬ್ಲಮ್ಸ್ ಇರುತ್ತಲ್ಲ, ಬಿನೈನ್ ಪ್ರಾಸ್ಟೆಟಿಕ್ ಹೈಪರ್ಪ್ಲೇಸಿಯಾ ಅಂತ ಹೇಳ್ತೀವಿ, ಅವರಲ್ಲೂ ಕೂಡ ಇದನ್ನು ಯೂಸ್ ಮಾಡ್ಬೋದು. ಈವನ್ ಮೇಲ್ಸಲ್ಲೂ ಕೂಡ ಯುರಿನರಿ ಇನ್ಕಾಂಟಿನೆನ್ಸ್ ಇದ್ದರೆ ಅವ್ರಿಗೂ ಕೂಡ ಇದು ಬಹಳ ಹೆಲ್ಪ್ ಆಗುತ್ತೆ. ಅದ್ರ ಜೊತೆಗೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಪ್ರಿಮೆಚ್ಯೂರ್ ಎಜಾಕ್ಯುಲೇಷನ್ ಈ ರೀತಿ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅವ್ರಿಗೂ ಕೂಡ ಈ ಚೇರಿಂದ ಉಪಯೋಗ ಆಗುತ್ತೆ. ಈ ಚೇರ್ ಒಂದು ಮ್ಯಾಜಿಕಲ್ ಚೇರ್ ಅಂತಲೇ ಹೇಳ್ಬೋದು ನಾವು. ಇದು ನಮ್ಮ ಸೆಂಟ್ರಲ್ ಕರ್ನಾಟಕದಲ್ಲಿ ತುಂಬ ಕಡಿಮೆ ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ಒಂದು ನಮ್ಮ ರೈನ್ಬೋ ಕ್ಲಿನಿಕಲ್ಲಿ ಕೂಡ ಇದೆ. ಸೊ ಇದು ನಮಗೆ ನಾವು ಅದು ಎಂಬೆಲ್ಲಾ ಅಂತ ಹೇಳ್ತೀವಿ. ಈ ಚೇರ್ ದಿಸ್ ಇಸ್ ಕಾಲ್ಡ್ ಎಂಬೆಲ್ಲಾ. ಸೊ ಹ್ಯಾಪಿ ಚೇರ್ ಅಂತ ಹೇಳ್ಬೋದು, ಯಾಕೆಂದರೆ ಇಟ್ ಮೇಕ್ಸ್ ದ ಪೀಪಲ್ ಹ್ಯಾಪಿ. ಪ್ರೊಸೀಜರ್ ಎಷ್ಟು ಸುಲಭ ಅಂತ ಅಂದರೆ, ನೀವು ನೋಡ್ತಾ ಇದ್ದೀರಾ. ಸೊ ಆರಾಮಾಗಿ ನೀವು ಚೇರ್ ಮೇಲೆ ಕೂತಾಗೆ, ನಾರ್ಮಲ್ ಚೇರ್ ಮೇಲೆ ಕೂತಾಗೆ ಕೂತ್ಕೊಳ್ಬೋದು. ಸೊ ಮೊಬೈಲ್ ನೋಡ್ಬೋದು ಅಥವಾ ನೀವು ಮ್ಯಾಗ್ಝಿನ್ ಓದ್ಬೋದು. ಸೊ ಈ ಟ್ರೀಟ್ಮೆಂಟ್ ಯೂಶಲಿ ನಾವು ಹಾಫ್ ಆನ್ ಅವರ್ ಅಂದರೆ 28 ಮಿನಿಟ್ಸ್ ಟು 30 ಮಿನಿಟ್ಸ್ ಅಂತ ಹೇಳ್ತೀವಿ. ಆ ಟೈಮಲ್ಲಿ ಇದು ನಿಮ್ಮ ಪೆಲ್ವಿಕ್ ಫ್ಲೋರ್ ಮಸಲ್ಸ್ನ ತುಂಬ ಸಲ ಕಂಟ್ರಾಕ್ಟ್ ಮಾಡುತ್ತೆ. ಅಂದರೆ ಎಷ್ಟು ಸಲ ಅಂತ ಅಂದರೆ ಅದು ನಿಮ್ಮ 10,000 ಕಿಗಲ್ಸ್ಗೆ ಈಕ್ವಲ್ ಆಗಿರುತ್ತೆ. ಸೊ ಈ ರೀತಿ 30 ಮಿನಿಟ್ಸ್ ಸೆಷನ್ಸ್ನ ನಾವು ವಾರದಲ್ಲಿ 2 ಸಲ, ಹಾಗೆ ಟೋಟಲ್ ಒಂದು 6 to 8 ಸೆಷನ್ಸ್ ತೊಗೊಂಡ್ರೆ ಇದರ ಎಫೆಕ್ಟು ನಿಮಗೆ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಇದರಲ್ಲಿ ಆರಾಮಾಗಿ ನಿಮ್ಮ ಡ್ರೆಸ್ಸಲ್ಲಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು ಮತ್ತು ಪ್ರೊಸೀಜರ್ ಈಗ ಆದ ನಂತರನೂ ಇದರಿಂದ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇಲ್ಲ. ನಿಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಎಲ್ಲ ನಾರ್ಮಲ್ ಆಗೇ ಮಾಡ್ಕೊಬೋದು. ಸೊ ಇದರಿಂದ ಮೋಸ್ಟ್ ಆಫ್ ದಮ್ ವಿಲ್ ಬಿ ಸ್ಯಾಟಿಸ್ಫೈಡ್. ಅಂದರೆ 95% ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಈ ಚೇರಿಂದ ನಿಮಗೆ ಸಿಗುತ್ತೆ. ದಟ್ಸ್ ವೈ ಇಟ್ ಈಸ್ ಅ ಹ್ಯಾಪಿ ಚೇರ್.